ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಮಳೆ ಬರೋದನ್ನು ನೋಡಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ತುಂಬ ಚೆನ್ನಾಗಿ ಬರಬೇಕಾದ್ರೆ ಎಲ್ಲ ಪ್ಲ್ಯಾಂಟ್ಸು ಹಸಿರಾಗಿ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಕೆಲವು ಗಿಡಗಳಿಗೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಎಲ್ಲ ಕಡೆ ನೀರು ತುಂಬಿಕೊಂಡಿರುತ್ತೆ, ಪಾಟ್ಗಳಿಗೆ ನೀರು ತುಂಬಿಕೊಂಡಿರುತ್ತೆ. ಮಳೆ ಕಡಿಮೆ ಆದಮೇಲೆ ಯಾವೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೇರೆ ಟೈಮಲ್ಲಿ ನೀರು ಜಾಸ್ತಿಯಾಗಿ ಗಿಡಗಳು ಕೊಳ್ತೋಗೋದು, ಅಂದರೆ ಓವರ್ ವಾಟ್ರಿಂಗ್ ಆಗಿ ಗಿಡಗಳು ಸಾಯುತ್ತಲ್ಲ, ಆ ರೀತಿ ಈ ಮಳೆ ನೀರಲ್ಲಿ ಆಗಲ್ಲ. ಮಳೆ ನೀರು ಆಕ್ಸಿಜನ್ ರಿಚ್ ಆಗಿರುತ್ತೆ, ಹಾಗೆ ನೈಟ್ರೋಜನ್ ಕೂಡ ಇರುತ್ತೆ. ಇದು ಗಿಡಗಳಿಗೆ ತುಂಬ ಒಳ್ಳೆಯದು. ರೂಟ್ಸಿಗೆ ಗಾಳಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೊಂದು ಸಲ ಪಾಟ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನೀರು ತುಂಬಿಕೊಂಡಾಗ ಎಲೆಗಳೆಲ್ಲ ಎಲ್ಲೋ ಆಗ್ತಾ ಇರುತ್ತೆ ಅಥವಾ ಕರ್ಗು ಹೋಗ್ತಾ ಇರುತ್ತೆ, ಎಲ್ಲ ಎಲೆಗಳು ಉದುರು ಹೋಗ್ತಾ ಇರುತ್ತೆ. ಆದರೆ ಅದು ಪುನಃ ರಿಕವರ್ ಆಗುತ್ತೆ. ಯಾವಾಗ ಆ ಗಿಡದ್ದು ಪೂರ್ತಿ ರೂಟ್ ಸಿಸ್ಟಮ್ ಡ್ಯಾಮೇಜ್ ಆಗಿರುತ್ತೆ ಆವಾಗ ಮಾತ್ರ ಆ ಗಿಡ ಸತ್ತೋಗುತ್ತೆ. ನಾವು ಗಿಡಗಳನ್ನ ಎಲ್ಲಿಟ್ಟಿದ್ದೀವಿ ಅಲ್ಲಿಗೆ ಮಳೆ ಕಂಟಿನ್ಯೂಸ್ ಆಗಿ ಡೈರೆಕ್ಟ್ ಆಗಿ ಬೀಳ್ತಾ ಇದ್ದರೆ ಈ ರೀತಿ ಆಗಾಗ ಪಾಟ್ಗಳಲ್ಲಿ ನೀರು ತುಂಬಿಕೊಳ್ತಾ ಇರುತ್ತೆ. ಆದರೆ ಮಳೆ ನಿಂತ ಕೂಡಲೇ ಆ ನೀರು ಡ್ರೈನೇಜ್ ಹೋಲ್ ಮುಖಾಂತರ ಹೋಗ್ತಾ ಇರುತ್ತೆ. ಆದರೂ ಕೆಲವು ಪಾಟ್ಗಳಲ್ಲಿ ಈ ನೀರು ಹೋಗೋದೇ ಇಲ್ಲ. ಮಳೆ ನಿಂತ ಮೇಲೂ ತುಂಬ ಹೊತ್ತಿನ ತನಕ ಈ ರೀತಿ ಹಾಗೇ ಇರುತ್ತೆ. ಪಾಟಲ್ಲಿರೋ ನೀರನ್ನು ಚೆಲ್ಬಿಟ್ಟು ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ನಾವು ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ಟೈಲ್ಸ್ ಪೀಸ್ ಅಥವಾ ಇಟ್ಟಿಗೆ ಚೂರು, ಹಂಚಿನ ಚೂರು ಯಾವುದಾದ್ರೂ ಹಾಕಿರ್ತೀವಲ್ಲ, ಅದು ಒಂದೊಂದು ಸಲ ಈ ಡ್ರೈನೇಜ್ ಹೋಲಿಗೆ ಬಂದು ಸಿಕ್ಕಾಕೊಂಡಿರುತ್ತೆ. ಅಥವಾ ಮಣ್ಣು ತುಂಬ ಗಟ್ಟಿಯಾಗಿದ್ರೂ ಡ್ರೈನೇಜ್ ಹೋಲಲ್ಲಿ ಬಂದು ಸಿಕ್ಕಾಕೊಂಡಿರುತ್ತೆ. ಈ ಡ್ರೈನೇಜ್ ಹೋಲ್ನ ಫಸ್ಟು ನಾವು ಕ್ಲಿಯರ್ ಮಾಡ್ಕೋಬೇಕು. ಇದಾದಮೇಲೂ ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಪಾಟಲ್ಲಿ ಪದೇ ಪದೇ ನೀರು ನಿಲ್ತಾ ಇದೆ ಅಂದರೆ ನಾವು ತೊಗೊಂಡಿರೋ ಪಾಟಿಂಗ್ ಮಿಕ್ಸು ಸರಿಯಾಗಿರಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀರು ಸರಾಗವಾಗಿ ಹೋಗುವಂಥ ವೆಲ್ ಡ್ರೈನಿಂಗ್ ಪಾಟಿಂಗ್ ಮಿಕ್ಸ್ ತೊಗೋಬೇಕು ಅಂತ. ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ. ಪಾಟಿಂಗ್ ಮಿಕ್ಸಲ್ಲಿ ಮರಳು ಅಥವಾ ಕೋಕೋಪಿಟ್ ಕಡಿಮೆ ತೊಗೊಂಡ್ರೂ ಈ ರೀತಿ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಪಾಟು 1 ವರ್ಷದಿಂದ ಈ ಪಾಟನ್ನು ರೀಪಾಟ್ ಮಾಡಿಲ್ಲ. ಮಣ್ಣು ಹಳೇದಾದರೂ ಕೂಡ ಈ ರೀತಿ ಆಗುತ್ತೆ. ಈ ರೀತಿ ಮಳೆ ನೀರಿಂದ ಹಾಳಾಗ್ತಾ ಇರೋ ಗಿಡನ ತಕ್ಷಣ ರೀಪಾಟ್ ಮಾಡಬಾರ್ದು. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಆ ಗಿಡ ಸ್ವಲ್ಪ ರಿಕವರ್ ಆಗಿ ಸ್ವಲ್ಪ ಗ್ರೋತ್ ಆಗಬೇಕು, ಆಮೇಲೆ ನೀವು ಅದನ್ನು ರೀಪಾಟ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಈ ಪ್ರಾಬ್ಲಮ್ಗೆ ಏನು ಮಾಡ್ಬೋದು ಅಂದರೆ, ಒಂದು ಕೋಲ್ ತೊಗೋಬೇಕು. ಪಾಟ್ ಅಷ್ಟು ಉದ್ದ ಇರಬೇಕು, ಪಾಟಿನ ತಳಕ್ಕೆ ಟಚ್ ಆಗೋ ಆಗಿರಬೇಕು. ಈ ಕೋಲಿಂದ ಈ ರೀತಿ ಪಾಟಿನ ಸೈಡ್ಗಳಲ್ಲಿ ಹೋಲ್ ಮಾಡ್ಕೊಬರ್ಬೇಕು. ಗಿಡದ ರೂಟ್ಸ್ ಡ್ಯಾಮೇಜ್ ಆಗದೆ ಇರೋ ಥರ ಪಾಟಿನ ಸೈಡಲ್ಲಿ ಪಾಟ್ ತಳ ಸಿಗೋವರೆಗೆ ಹೋಲ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಪಾಟಲ್ಲಿ ನೀರು ನಿಂತ್ಕೊಳ್ಳಲ್ಲ, ಹಾಗೆ ಪಾಟಿನ ತಳದವ್ರಿಗೆ ಗಾಳಿ ಹೋಗ್ತಾ ಇರತ್ತೆ. ನೀರು ಪಾಟಲ್ಲೇ ನಿಂತು ಮೇಲ್ಗಡೆ ಮಣ್ಣು ಕೂಡ ಗಟ್ಟಿಯಾಗಿರುತ್ತೆ. ಮೇಲ್ಗಡೆಯಿಂದ 3-4 ಇಂಚಷ್ಟು ಉದ್ದ ಮಣ್ಣನ್ನು ಚೆನ್ನಾಗಿ ಕುಬುಕ್ಬಿಟ್ಟು ಲೂಸ್ ಮಾಡಬೇಕು. ಇದರಿಂದ ಬುಡದಲ್ಲಿರೋ ಚಿಕ್ಕ ಚಿಕ್ಕ ಬೇರ್ಗಳಿಗೆ ಗಾಳಿ ಸಿಗುತ್ತೆ, ಹಾಗೆ ಮಣ್ಣು ಬೇಗ ಡ್ರೈ ಆಗುತ್ತೆ. ಈ ಮಣ್ಣು ಪೂರ್ತಿ ಒಣಗೋವರೆಗೆ ಹಾಗೆ ಬಿಡಬೇಕು, ನೀರು ಹಾಕಲೇಬಾರ್ದು. ಇಷ್ಟು ದಿನ ಬಿಸಿಲು ತುಂಬ ಕಡಿಮೆ ಇತ್ತು. 1 ತಿಂಗಳಿಂದ ಇದೇ ರೀತಿ ಮೋಡ ಮುಚ್ಕೊಂಡಿರ್ತಾ ಇತ್ತು. ಇಡೀ ದಿನ ಕತ್ಲೆ ಇದ್ದಾಗಿರ್ತಾ ಇತ್ತು. ಗಿಡಗಳಿಗೆಲ್ಲ ಸನ್ಲೈಟ್ ತುಂಬ ಕಡಿಮೆ ಸಿಗ್ತಾ ಇತ್ತು. ಇವಾಗ ಈ ಪಾಟ್ಗಳನ್ನೆಲ್ಲ ಸನ್ಲೈಟ್ ಜಾಸ್ತಿ ಬರೋ ಕಡೆ ಇಡಬೇಕು. ಮಳೆ ನೀರು ಜಾಸ್ತಿಯಾಗಿ ಗಿಡದಲ್ಲಿರೋ ಎಲೆಗಳೆಲ್ಲ ಉದುರೋಗಿ ಅಥವಾ ಗಿಡದಲ್ಲಿರೋ ಎಲೆಗಳೆಲ್ಲ ಕರ್ಗೋಗಿ ಗಿಡಕ್ಕೆ ಫಂಗಸ್ ಆಗಿದ್ರೆ ನೀವು 1 ಲೀಟ್ರ್ ನೀರಿಗೆ 1/4 ಸ್ಪೂನಷ್ಟು ಫಂಗಿಸೈಡ್ ಅಥವಾ ಟ್ರೈಕೋಡರ್ಮನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಮಣ್ಣಲ್ಲಿ ಈಗಾಗಲೇ ತುಂಬ ತೇವಾಂಶ ಇರೋದ್ರಿಂದ ನೀವು ಲಿಕ್ವಿಡ್ ಮಾಡಿ ಡೈರೆಕ್ಟ್ ಮಣ್ಣಿಗೆ ಹಾಕೋಕ್ಕಾಗಲ್ಲ. ಸ್ಪ್ರೇ ಮಾಡ್ಬೋದು ಅಥವಾ ಫಂಗಿಸೈಡ್ ಪೌಡರ್ನ 1 ಪಾಟಿಗೆ 1/4 ಸ್ಪೂನಷ್ಟು ಸ್ಪ್ರಿಂಕಲ್ ಮಾಡಬಹುದು. ಎಲೆಗಳೆಲ್ಲ ಎಲ್ಲೋ ಆಗಿದ್ರೆ ಈ ಫಂಗಿಸೈಡ್ ಜೊತೆಗೆ ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ಸ್, ಎಪ್ಸಮ್ ಸಾಲ್ಟ್ನ ನೀವು ಆ್ಯಡ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಎಲೆಗಳೆಲ್ಲ ಪೂರ್ತಿ ರಿಕವರ್ ಆಗಿ ಗಿಡ ಚೆನ್ನಾಗಿ ಗ್ರೋ ಆಗೋವರೆಗೆ ಯಾವುದೇ ಫರ್ಟಿಲೈಸರ್ ಹಾಕೋ ಹಾಗಿಲ್ಲ. ಗ್ರೋತ್ ಒಂದೇ ಸಲಕ್ಕಾಗಲ್ಲ, ತುಂಬ ಟೈಮ್ ತಗೊಳುತ್ತೆ. ಈ ರೀತಿ ಆಗಿರೋ ಅಂಥ ಗಿಡಗಳು ಒಂದೇ ಸಲಕ್ಕೆ ಸರಿ ಹೋಗಲ್ಲ. 1 ತಿಂಗಳು ತಗೋಬೋದು ಅಥವಾ 1.5 ತಿಂಗಳು ತಗೋಬೋದು. ಅಲ್ಲಿ ತನಕ ಯಾವುದೇ ಫರ್ಟಿಲೈಸರ್ ಹಾಕೋ ಹಾಗಿಲ್ಲ. ಇಷ್ಟೆಲ್ಲ ಕೇರ್ ತಗೋಬೇಕಾಗಿರೋದು ಮಳೆ ನೀರಿಂದ ಹಾಳಾಗ್ತಾ ಇರೋವಂಥ ಗಿಡಗಳಿಗೆ ಮಾತ್ರ. ಕೆಲವು ಗಿಡಗಳಿಗೆ ಪಾಟಲ್ಲಿ ಎಷ್ಟೇ ನೀರು ನಿಲ್ಲಿ ಅಥವಾ ಗಿಡಕ್ಕೆ ಎಷ್ಟೇ ನೀರು ಬೀಳಲಿ ಗಿಡಗಳು ತುಂಬ ಚೆನ್ನಾಗೇ ಇರುತ್ತೆ. ಅಂಥ ಗಿಡಗಳಿಗೆ ಯಾವುದೇ ರೀತಿ ಕೇರ್ ತಗೊಳ್ಳೋ ಹಾಗಿಲ್ಲ. ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದ್ದರೆ ಮಾತ್ರ ಆ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕಷ್ಟೆ. ಇನ್ನು ಮಳೆ ನೀರು ಜಾಸ್ತಿಯಾಗಿ ಎಲೆಗಳೆಲ್ಲ ಎಲ್ಲೋ ಆಗ್ತಾ ಇರುತ್ತೆ, ಕಪ್ಪಾಗ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇಡೀ ಬ್ರ್ಯಾಂಚೇ ಪೂರ್ತಿ ಕಪ್ಪಾಗಿದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು.
ಮಳೆಗಾಲದಲ್ಲಿ ಪಾಟಲ್ಲಿ ಬೆಳೆಯೋ ಕಳೆ ಬಗ್ಗೆ ಹೇಳೋದೇ ಬೇಡ. ನಾವೆಷ್ಟು ಕ್ಲೀನ್ ಮಾಡಿದರೂ ಬರ್ತಾನೆ ಇರುತ್ತೆ. ಇದನ್ನು ವಾರದಲ್ಲಿ ಒಂದು ಸಲನಾದರೂ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಸೊ ಫ್ರೆಂಡ್ಸ್, ಇದಿಷ್ಟು ಮಳೆಗಾಲದಲ್ಲಿ ಡ್ಯಾಮೇಜ್ ಆಗಿರೋವಂಥ ಗಿಡಗಳನ್ನ ಯಾವ ರೀತಿ ಸರಿ ಮಾಡ್ಕೋಬೋದು ಅಂತ. ಇಷ್ಟೆಲ್ಲ ಕೇರ್ ತೊಗೊಂಡ್ರು ಒಂದೊಂದು ಸಲ ಗಿಡಗಳು ಬದುಕೋದೇ ಇಲ್ಲ. ಅದಕ್ಕೇನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಹೀಗಾಗೇ ಆಗುತ್ತೆ. ಮಳೆಗಾಲದಲ್ಲಿ ಗಿಡಗಳ ಬಗ್ಗೆ ತಗೋಬೇಕಾಗಿರೋ ಕೇರ್ ಬಗ್ಗೆ ಇನ್ನೂ ಒಂದು ವಿಡಿಯೋ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.